ಹಾಗಿದ್ದಾಗ ಈ RSSಗೆ ಈಗ ಸರ್ಕಾರಿ ಜಾಗಗಳಲ್ಲಿ ನಿಷೇಧ ಹೇರಿದ ನಂತರ ಅನುಮತಿಯನ್ನು ಪಡ್ಕೊಳ್ಬೇಕು ಅಂತ ಹೇಳಿದ ನಂತರ ಈಗ ಒಂದು ಪ್ರಶ್ನೆ ಎದ್ದಿದೆ. ಹಾಗಿದ್ದಾಗ ನಮಾಜ್ ಮಾಡಕ್ಕೆ ಸರ್ಕಾರಿ ಜಾಗಗಳನ್ನು ಬಳಕೆ ಮಾಡಕ್ಕೆ ಬಿಡ್ತಾರಾ? ನೋಡಿ ರಿಪೋರ್ಟ್ ಅನ್ನು. ಸರ್ಕಾರಿ ಸ್ಥಳಗಳಲ್ಲಿ RSS ಚಟುವಟಿಕೆ ನಿಷೇಧ ಹಿನ್ನೆಲೆ ಪ್ರಿಯಾಂಕ್ ಸ್ವಕ್ಷೇತ್ರ ಚಿತ್ತಾಪುರದಲ್ಲಿ ಭಗವಧ್ವಜಗಳ ತೆರವು. ಪುರಸಭೆಯ ವಿರುದ್ಧ ಧಿಕ್ಕಾರ ಕೂಗಿ ಕಾರ್ಯಕರ್ತರ ಆಕ್ರೋಶ. ರಾಜ್ಯದಲ್ಲಿ RSSಗೆ ನಿರ್ಬಂಧ ಹೇರಿದ ವಿಚಾರ ಸದ್ದು ಮಾಡ್ತಾ ಇರುವ ಬೆನ್ನಲ್ಲೇ ಸಚಿವ ಪ್ರಿಯಾಂಕ್ ಖರ್ಗೆ ಸ್ವಕ್ಷೇತ್ರ ಚಿತ್ತಾಪುರದಲ್ಲಿ ಮಹತ್ವದ ಬೆಳವಣಿಗೆಯೊಂದಾಗಿದೆ. ನಾಳೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪಥಸಂಚಲನಕ್ಕಾಗಿ ಅಳವಡಿಸಿದ ಅಲಂಕಾರಿಕ ಭಗವಧ್ವಜಗಳು, ಬ್ಯಾನರ್ಗಳನ್ನು ತೆರವುಗೊಳಿಸಲಾಗಿದೆ. ತಡರಾತ್ರಿ ಪುರಸಭೆಯ ಅಧಿಕಾರಿಗಳು ಭಗವಧ್ವಜಗಳು, ಬ್ಯಾನರ್ಗಳನ್ನು ತೆರವುಗೊಳಿಸಿದ್ದಾರೆ. ಪರವಾನಗಿ ಇಲ್ಲದೆ ಅಳವಡಿಸಲಾಗಿದೆ ಅಂಥೇಳಿ ತೆರವು ಮಾಡಲಾಗಿದೆ. ವಿಜಯದಶಮಿ ಉತ್ಸವ ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ 100ನೇ ವರ್ಷದ ಸಂಘ ಶತಾಬ್ದಿ ಸಂಭ್ರಮಕ್ಕಾಗಿ ಭರ್ಜರಿ ತಯಾರಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಚಿತ್ತಾಪುರ ಪಟ್ಟಣದ ಪ್ರಮುಖ ವೃತ್ತದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರು ಸಿದ್ಧತೆ ಮಾಡಿಕೊಂಡಿದ್ರು. ಬ್ಯಾನರ್ಗಳು, ಭಗವಧ್ವಜಗಳನ್ನು ಕಟ್ಟಿದ್ರು. ಆದರೆ ಪರವಾನಗಿ ಇಲ್ಲದೆ ಅಳವಡಿಸಲಾಗಿದೆ ಅಂಥೇಳಿ ಪುರಸಭೆಯ ನೌಕರರು ರಾತ್ರೋರಾತ್ರಿ ಆಗಮಿಸಿ ತೆರವುಗೊಳಿಸಿದ್ದಾರೆ. ಇದರಿಂದ ಕೆಂಡಾಮಂಡಲರಾದ RSS ಕಾರ್ಯಕರ್ತರು ಪುರಸಭೆಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪುರಸಭೆಯ ವಿರುದ್ಧ ಧಿಕ್ಕಾರ ಕೂಗಿದ್ದಾರೆ. RSS ಧ್ವಜ ಅಂದ್ರೆ ಅದು ರಾಷ್ಟ್ರದ ಧ್ವಜನ? ಬ್ಯಾನರ್, ಧ್ವಜ ಯಾವುದೇ ಇರಲಿ ಅನುಮತಿ ಕಡ್ಡಾಯ, ಎಲ್ಲದಕ್ಕೂ ರೂಲ್ಸ್ ಇರುತ್ತೆ ಎಂದ ಪ್ರಿಯಾಂಕ್ ಖರ್ಗೆ. ಚಿತ್ತಾಪುರದಲ್ಲಿ RSS ಬ್ಯಾನರ್ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಪ್ರತಿಕ್ರಿಯೆ ಕೊಟ್ಟ ಸಚಿವ ಪ್ರಿಯಾಂಕ್ ಖರ್ಗೆ RSS ಧ್ವಜ ಅಂದ್ರೆ ಅದೇನು ರಾಷ್ಟ್ರ ಧ್ವಜನ ಅಂತ ಪ್ರಶ್ನೆ ಮಾಡಿದ್ದಾರೆ. RSS ಬ್ಯಾನರೇ ಇರಲಿ, ಧ್ವಜವೇ ಇರಲಿ, ಹಾಕುವ ಮುನ್ನ ಮೊದಲು ಅನುಮತಿ ಪಡೆದುಕೊಳ್ಳಬೇಕು. ಅನುಮತಿ ಪಡೆದು ಶುಲ್ಕವನ್ನು ಕಟ್ಟಲಿ ಅಂತ ಹೇಳಿದ್ದಾರೆ. ಜೊತೆಗೆ ಎಲ್ಲದಕ್ಕೂ ಕೂಡ ರೂಲ್ಸ್ ಇರುತ್ತೆ, ನೋಂದಣಿ ಸಂಖ್ಯೆಯನ್ನು ಕೊಡಬೇಕು, ಎಷ್ಟು ಜನ ಸೇರ್ತಾರೆ ಅನ್ನೋದನ್ನು ಹೇಳಬೇಕು ಅಂತ ಹೇಳಿದ್ದಾರೆ. RSS ಬ್ಯಾನರ್ ಇರ್ಬೋದು, RSSನ ಧ್ವಜ ಇರ್ಬೋದು, ಅಥವಾ RSSನ ಪಥಸಂಚಲನ ಇರ್ಬೋದು, ಪರ್ಮಿಷನ್ ತಗೊಳ್ಳಿ ಅಂತ ಕೇಳಿದ್ರು. ಪರ್ಮಿಷನ್ ತಗೊಂಡಿದ್ದಾರಾ? ಫೈನ್ ಹಾಕ್ಲಿ. ಈಗ ಯಾರು ಮಾಡಿದಾರೆ ಅಂತ ಗುರುತಿಸ್ತೀವಿ, ಅವ್ರಿಗೆ ಫೈನ್ ಹಾಕ್ತೀವಿ. ಅನುಮತಿ ಕೇಳಿ, ನಾವು ಇಂಥ ಸಂಘಟನೆಯಿಂದ ಇರೋದು, ನಮ್ಮ ರಿಜಿಸ್ಟ್ರೇಷನ್ ನಂಬರ್ ಇಷ್ಟು ಜನ ಸೇರ್ತಾ ಇದ್ದೀವಿ, ಇದು ನಮ್ಮ ಉದ್ದೇಶ ಇದು ಇದೆ, ಶಾಂತಿಯುತವಾಗಿ ಮಾಡ್ತೀವಿ, ಈ ಏನಾದರೂ ಹೆಚ್ಚ ಕಮ್ಮಿ ಆದರೆ ಈ 10 ಜನ ಜವಾಬ್ದಾರಿ ಇದ್ದಾರೆ. ಕೇಳೋದು ತಪ್ಪ ಸರ್? ವಾಟ್ ಇಸ್ ದ ಪ್ರಾಬ್ಲಮ್? ಐ ಡಿಂಟ್ ಅಂಡರ್ಸ್ಟ್ಯಾಂಡ್. ಏನು RSS ಫ್ಲಾಗ್ ಏನು ನ್ಯಾಷನಲ್ ಫ್ಲಾಗ್ ಏನ್ರಿ? ನ್ಯಾಷನಲ್ ಫ್ಲಾಗ್. RSS ನಂತೆ ನಮಾಜ್ ಕೂಡ ಬ್ಯಾನ್ ಮಾಡಿ. ನಮಾಜ್ಗೆ ಬಿಟ್ರೆ ಪರಿಸ್ಥಿತಿ ನೆಟ್ಟಗಿರಲ್ಲ. ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟ ಪ್ರಮೋದ್ ಮುತಾಲಿಕ್. ಇನ್ನು RSSಗೆ ನಿರ್ಬಂಧ ಹೇರಿದ ರೀತಿಯಲ್ಲಿ ಸಾರ್ವಜನಿಕ ಸ್ಥಳದಲ್ಲಿ ನಮಾಜ್ಗೂ ನಿರ್ಬಂಧ ಹೇರಿ ಅಂತ ಹೇಳಿ ಶ್ರೀರಾಮ ಸೇನೆಯ ಮುಖಂಡ ಪ್ರಮೋದ್ ಮುತಾಲಿಕ್ ಒತ್ತಾಯಿಸಿದ್ದಾರೆ. ಸಾರ್ವಜನಿಕವಾಗಿ ನಮಾಜ್ ಮಾಡುವ ಬಗ್ಗೆ ಯಾಕೆ ಯಾರೂ ಮಾತನಾಡಲ್ಲ? ಮುಸ್ಲಿಮರು ಅಂದ್ರೆ ಕಾಂಗ್ರೆಸ್ನವರ ಪೂರ್ವಜರು ಅನ್ನೋ ರೀತಿ ಭಾವಿಸಿದ್ದಾರೆ. ಅವರು ಕೂಡ ಅನುಮತಿ ಪಡೆದೇನೆ ನಮಾಜ್ ಮಾಡಬೇಕು, ಇಲ್ಲದಿದ್ರೆ ನಾವು ಘೆರಾವ್ ಹಾಕ್ತೀವಿ ಅಂತ ಹೇಳಿ ಮುತಾಲಿಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಖರ್ಗೆ ಅವರು ಮುಖ್ಯಮಂತ್ರಿಗೆ ಪತ್ರ ಬರೆದಾಗ RSS ಅನ್ನುವಂಥ ಉಲ್ಲೇಖವನ್ನು ಮಾಡಿದ್ದಾರೆ. ಯಾಕೆ ಇವರು ಮುಸ್ಲಿಮರ ಬಗ್ಗೆ, ಜಮಾತ್ ಬಗ್ಗೆ, ಮುಸ್ಲಿಂ ಸಮಾಜ ನಮಾಜ್ ಮಾಡ್ತಾ ಇರುವಂಥದ್ದು, ಮುಸ್ಲಿಂ ಸಮಾಜ ಪಾರ್ಕ್ನಲ್ಲಿ ನಮಾಜ್ ಮಾಡೋದು ಅಥವಾ ಇನ್ನೇನೋ ಮಾಡೋದು ಅಂತ ಅದನ್ನ್ಯಾಕೆ ಉಲ್ಲೇಖ ಮಾಡಲಿಲ್ಲ? ಮುಸ್ಲಿಮರಂತಂದ್ರೆ ಇವರು ಪೂರ್ವಜರು ಇದ್ದಂಗೆ ಅನುಸರಿಸ್ತಾ ಇರುವಂತಹದ್ದು. ಈದ್ ಮಿಲಾದ್ ಇರ್ಬೋದು, ಬಕ್ರೀದ್ ಇರ್ಬೋದು, ಇನ್ಯಾವುದೇ ಅದು ಹಬ್ಬಗಳ ಇಂಥ ಸಮಯದಲ್ಲಿ ಇಡೀ ರಸ್ತೆಗಳ ಬ್ಲಾಕ್ ಆಗ್ತವೆ. ಸಂವಿಧಾನದಲ್ಲೇ ಬರೆದಿದೆ, ತೊಂದರೆ ಆಗಬಾರದು, ಮಾಡಬಾರದು ಅಂತ ಸಂವಿಧಾನದಲ್ಲಿ ಬರ್ತಾರೆ. ಬ್ಯಾನ್ ಮಾಡಿ ಹಾಗಾದ್ರೆ ಇದನ್ನ ನಮಾಜ್ ಮಾಡುವಂಥದ್ದು ಕೂಡ ನಾವು ನಿಲ್ಲಿಸ್ತೀವಿ ಅನ್ನುವಂಥದ್ದು ಉಲ್ಲೇಖ ಮಾಡಬೇಕು ಅಂತನ್ನುವಂಥದ್ದು ಹೇಳ್ತೀನಿ. ಮಾಡಲಿಲ್ಲ ಅಂತಂದ್ರೆ ನಾವು ನಮಾಜ್ ಮಾಡಿಸ್ಕೊಡುವುದಿಲ್ಲ, ನಾವು ಘೆರಾವ್ ಹಾಕ್ತೀವಿ, ತಡಿತೀವಿ. ಇದನ್ನು ಪಾಕಿಸ್ತಾನನ? ಭಾರತ ಇದೆ, ಹಿಂದೂಗಳಿದ್ದಾರೆ ಇಲ್ಲಿ. ಮುಸ್ಲಿಮರು ಅನುಮತಿ ಪಡೆದು ನಮಾಜ್ ಮಾಡ್ತಾರ? ಸರ್ಕಾರದ ಆದೇಶ ಎಷ್ಟರ ಮಟ್ಟಿಗೆ ಜಾರಿಗೆ ಬರುತ್ತೆ? ಇನ್ನು ಸಾರ್ವಜನಿಕ ಸ್ಥಳಗಳಲ್ಲಿ ಕಾರ್ಯಕ್ರಮಕ್ಕೆ ಅನುಮತಿ ಕಡ್ಡಾಯ ಅನ್ನುವ ಸರ್ಕಾರದ ಆದೇಶಕ್ಕೆ ಮಾಜಿ ಸಚಿವ KN ರಾಜಣ್ಣ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಈದ್ಗಾ ಮೈದಾನದಲ್ಲಿ ನಮಾಜ್ ಮಾಡುವಾಗ ರಸ್ತೆಯಲ್ಲಿಯೇ ನಮಾಜ್ ಮಾಡ್ತಾರಪ್ಪ, ಪರ್ಮಿಷನ್ ಅನ್ನ ತಗೋತಾರ ಅವರು? ಜಾರಿಯಾಗದ ಕಾನೂನು ತಂದ್ರೆ ಪುಸ್ತಕದಲ್ಲಿರ್ಬೇಕಷ್ಟೇ. ಈ ಆದೇಶವನ್ನ ಸರ್ಕಾರ ಹೇಗ್ ಜಾರಿಗೆ ತರುತ್ತೋ ನೋಡ್ಬೇಕು ಅಂತ ಹೇಳಿ ರಾಜಣ್ಣ ವ್ಯಂಗ್ಯವಾಡಿದ್ದಾರೆ. ಸರ್ಕಾರಿ ಜಾಗದಲ್ಲಿ RSSಗೆ ಪರ್ಮಿಷನ್ ತಗೊಂಡು ಮಾಡಿ ಅಂತ ಹೇಳ್ತಾರೆ ಹೊರತು ಅವ್ರನ್ನ ಸಂಪೂರ್ಣವಾಗಿ RSS ಬ್ಯಾನ್ ಮಾಡಿ ಅಂತ ಹೇಳಿ ಕರೆಯಕ್ಕಾಗ್ತಾ ಬರೋದಿಲ್ಲ. ಯಾರೇ ಆಗ್ಲಿ, RSS ಆಗ್ಲಿ, ಯಾವುದೇ ಸಂಘಟನೆಗಳಾಗ್ಲಿ, ಸರ್ಕಾರಿ ಜಾಗದಲ್ಲಿ ಏನಾದ್ರು ಕಾರ್ಯಕ್ರಮ ರೂಪಿಸುವಾಗ ಪರ್ಮಿಷನ್ ತಗೊಂಡು ಮಾಡ್ರಪ್ಪ ಅಂತ ಹೇಳಿದ್ದಾರೆ ಅಷ್ಟೇ. ಅದು ಎಷ್ಟು ಮಟ್ಟಿಗೆ ಅದು ಜಾರಿ ಮಾಡಕ್ ಸಾಧ್ಯ ಆಗ್ತದೆ ನೋಡೋಣ. ಈಗ ನಮ್ಮಲ್ಲಿ ಈದ್ಗಾ ಇದೆಯಲ್ರಿ, ರೋಡಲ್ಲೇ ನಮಾಜ್ ಮಾಡ್ತಾರಪ್ಪ, ಪರ್ಮಿಷನ್ ತಗೋತಾರ ಅವರು? ಪರ್ಮಿಷನ್ ಕೊಡಿ ಅಂತ ಕೇಳಕ್ ಅವ್ರು ಬರ್ತಾರ? ಅಥವಾ ಪರ್ಮಿಷನ್ ತಗೊಂಡು ನೀವು ನಮಾಜ್ ಮಾಡಿ ಅಂತ ಹೇಳಿದ್ರೆ ಕೇಳ್ತಾರ?
ಜಾರಿ ಮಾಡಕ್ ಆಗದೆ ಇರೋ ಕಾನೂನುಗಳನ್ನ ಮಾಡ್ಕೊಂಡು ಕೂತ್ಕೊಂಡ ಪುಸ್ತಕದಲ್ಲಿ ಇರ್ತಾವ ಅಷ್ಟೇ. ಈ ಮಧ್ಯೆ ಹುಬ್ಬಳ್ಳಿಯಲ್ಲಿ ಆರ್ಎಸ್ಎಸ್ ಕಚೇರಿಗೆ ಮುತ್ತಿಗೆ ಹಾಕುವುದಕ್ಕೆ ಯತ್ನಿಸಿದ ಕಾಂಗ್ರೆಸ್ ಕಾರ್ಯಕರ್ತರನ್ನ ಪೊಲೀಸರು ಬಂಧಿಸಿದ್ರು. ಪ್ರತಿಭಟನಾ ನಿರತರನ್ನ ಪೊಲೀಸರು ಮಾರ್ಗ ಮಧ್ಯೆಯೇ ತಡೆದಿದ್ದರಿಂದ ದೊಡ್ಡ ಹೈಡ್ರಾಮವೇ ನಡೆಯಿತು. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.